Yes, yesterday we have discussed electric energy, color coding first, then electrical energy, then electric power. For electric energy, potential energy, the formula is charge into potential difference. And for power, electric power, it is V into I. V is equal to, P is equal to V into I, you know. Okay. The expression for power, that is IV. I ಅನ್ನೋದೇನು ಈ ಕಂಡಕ್ಟ್ರಲ್ಲಿ ಹರಿತಾ ಇರೋವಂಥ ಕರೆಂಟ್, ಸ್ಟ್ರೆಂತ್ ಆಫ್ ದ ಕರೆಂಟ್. ವಿ ಈ ಕಂಡಕ್ಟ್ರನ್ನ ಒಂದು ಎಂಡ್ಗೂ ಇನ್ನೊಂದು ಎಂಡ್ಗೂ ಇರೋವಂಥ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ. ಪವರ್ ಈಸ್ ಡಿಸಿಪೇಟೆಡ್ ಇನ್ ದ ಕಂಡಕ್ಟರ್ ಆ್ಯಸ್ ಹೀಟ್ ಎನರ್ಜಿ. ಅಂದರೆ ಏನು? ಡಿಸಿಪೇಟೆಡ್ ಅಂದರೆ ಇಲ್ಲಿ ಖರ್ಚಾಗುತ್ತೆ ಅಂತ, ಲಾಸ್ ಆಗುತ್ತೆ ಅಂತ. ಕಂಡಕ್ಟ್ರಿಂದ ಲಾಸ್ ಆಗ್ತಾ ಹೋಗುತ್ತೆ ಪವರ್. ಓಕೆ. ಯಾವ ಥರ ಲಾಸ್ ಆಗುತ್ತೆ ಅಂದರೆ ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ. ಓಕೆ. ನೀವು ಯಾವುದಾದ್ರೂ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಯೂಸ್ ಮಾಡ್ತೀರಾ ಅಂತ ಇಟ್ಕೊಳ್ರಿ. ನಿಮ್ಮ ಮೊಬೈಲನ್ನು ಸ್ವಲ್ಪ ಹೊತ್ತು ಯೂಸ್ ಮಾಡಿದ್ರೆ ಏನಾಗುತ್ತೆ? ಒಂದು ಹಾಫ್ ಆನ್ ಅವರ್ ಆ ಥರ ಯೂಸ್ ಮಾಡಿದ್ರೆ ಹೀಟ್ ಆಗಿರುತ್ತೆ ಅಲ್ವಾ? ಯಾಕೆ ಹೀಟ್ ಆಗಿರುತ್ತೆ ಅಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರುತ್ತೆ. ಅದರ ಒಳಗಡೆ ಸ್ವಲ್ಪ ಕಂಡಕ್ಟರ್ಸ್ ಎಲ್ಲ ಇರುತ್ತೆ, ಅದ್ರ ಮುಖಾಂತರ ಪಾಸ್ ಆಗುವಾಗ ಹೀಟ್ ಎನರ್ಜಿ ಆಗಿ ಡಿಸಿಪೇಟ್ ಆಗುತ್ತೆ. ಡಿಸಿಪೇಟ್ ಆಗೋದು ಅಂದರೆ ಯೂಸ್ ಆಗೋದು ಅಥವಾ ವೇಸ್ಟ್ ಆಗೋದು, ಎನರ್ಜಿ ವೇಸ್ಟ್ ಆಗುತ್ತೆ. ನಾವು ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್ ಅಲ್ವಾ? ಓಮ್ಸ್ ಲಾ ಪ್ರಕಾರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಐ ಇಂಟು ಆರ್. ಓಕೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಇವಾಗ ಆರನ್ನು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿ ಬೈ ಆರ್ ಈಸ್ ಈಕ್ವಲ್ ಟು ಐ. ಓಕೆ. ಸೊ ನೆಕ್ಸ್ಟ್ ಲುಕ್ ಯರ್, ಈ ಫಾರ್ಮುಲಾ ಇದೆಯಲ್ವಾ, ಈ ಫಾರ್ಮುಲಾದಲ್ಲಿ ನಾವು ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಫಾರ್ ಐ. ಇಲ್ಲಿ ನೋಡ್ರಿ, ಐ ಇಂಟು ಪವರ್ ಈಸ್ ಈಕ್ವಲ್ ಟು ಇಲ್ಲಿ ಈ ಫಾರ್ಮುಲಾ ತಗೊಳ್ರಿ. ಈ ಫಾರ್ಮುಲಾ ಇದೆಯಲ್ಲ, ಈ ಫಾರ್ಮುಲಾದಲ್ಲಿ ವಿ ಇದೆಯಲ್ವಾ, ಇಲ್ಲಿ ಈ ವಿಗೆ ಲುಕ್ ಯರ್, ಇಲ್ಲಿರೋ ಅಂಥ ವಿ ಇಲ್ಲಿದೆಯಲ್ವಾ, ಈ ವಿಗೆ ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ದಿಸ್ ಥಿಂಗ್ ಐ ಇಂಟು ಆರ್. ನೋಡಿರಿ, ಐ ಪ್ಲೇಸಲ್ಲಿ ಐ ಇದೆ, ವಿ ಪ್ಲೇಸಲ್ಲಿ ಐ ಇಂಟು ಆರ್ ಇದೆ. ದೇರ್ ಫಾರ್ ವಾಟ್ ಹ್ಯಾಪನ್ಸ್? ಐ ಇಂಟು ಐ, ಇಟ್ ಈಸ್ ಐ ಸ್ಕ್ವೇರ್, ಐ ಸ್ಕ್ವೇರ್ ಆರ್. ಸೊ ದಿಸ್ ಈಸ್ ಅನದರ್ ಎಕ್ಸ್ಪ್ರೆಷನ್ ಫಾರ್ ಪವರ್. ಓಕೆ. ಆ್ಯಂಡ್ ಆಲ್ಸೋ ಇಲ್ಲಿ ವಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸೇಮ್ ಫಾರ್ಮುಲಾಗೆ ಐಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ವಿ ಬೈ ಆರ್ ಏನು ಬರುತ್ತೆ? ಲೆಟ್ ಅಸ್ ಸಿ. ಸೊ ಪಿ ಈಸ್ ಈಕ್ವಲ್ ಟು, ಇನ್ ದ ಪ್ಲೇಸ್ ಆಫ್ ಐ ವಿ ಬೈ ಆರ್ ಬರ್ಕೊಳ್ಳೋಣ. ಲುಕ್ ಯರ್, ವಿ ಬೈ ಆರ್ ಇನ್ ದ ಪ್ಲೇಸ್ ಆಫ್ ವಿ ಬರ್ಕೊಳ್ರಿ. ವಿ ಇದೆ ಅಲ್ವಾ? ಸೊ ನಾವು ವಿ ಇಂಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಲ್ವಾ? ದಿಸ್ ಈಸ್ ಆಲ್ಸೋ ಎನ್ ಎಕ್ಸ್ಪ್ರೆಷನ್ ಫಾರ್ ಪವರ್. ಲುಕ್ ಯರ್, ಪವರ್ಗೆ ಏನಿದೆ, 3 ಎಕ್ಸ್ಪ್ರೆಷನ್ಸ್ ಇದ್ದಾವೆ ನೋಡ್ರಿ. ಇದು ಇನ್ ಟರ್ಮ್ಸ್ ಆಫ್ ಕರೆಂಟ್ ಆ್ಯಂಡ್ ವೋಲ್ಟೇಜ್. ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್. This is in terms of voltage and resistance or potential difference and resistance. ಅಂದರೆ ಒಂದು ಕಂಡಕ್ಟ್ರಲ್ಲಿ ಕರೆಂಟು ಫ್ಲೋ ಆಗುವಾಗ ಎಷ್ಟು ಪವರು ಲಾಸ್ ಆಗುತ್ತೆ, ಡಿಸಿಪೇಟ್ ಆಗುತ್ತೆ, ಅಂದರೆ ಯೂಸ್ ಆಗುತ್ತೆ, ಅದನ್ನು ಕಂಡುಹಿಡಿಯೋದಕ್ಕೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಅಲ್ಲಿ ನಿಮಗೆ ಕರೆಂಟ್ ಗೊತ್ತಿದ್ದು, ರೆಸಿಸ್ಟೆನ್ಸ್ ಗೊತ್ತಿದ್ದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ವೋಲ್ಟೇಜು ರೆಸಿಸ್ಟೆನ್ಸ್ ಗೊತ್ತಿದ್ದರೆ ದಿಸ್ ಫಾರ್ಮುಲಾ ಯು ಹ್ಯಾವ್ ಟು ಯೂಸ್. ಓಕೆ. ಆ್ಯಂಡ್ ಇಫ್ ಯು ನೋ ಕರೆಂಟ್ ಆ್ಯಂಡ್ ವೋಲ್ಟೇಜ್, ದಿಸ್ ಫಾರ್ಮುಲಾ ಯು ಹ್ಯಾವ್ ಟು ಯೂಸ್. So this formula is also very important. So you have to keep all these things into your memory. Okay. ಇದೆಲ್ಲ ಜ್ಞಾಪಕ ಇಟ್ಕೊಬೇಕು ನೀವು. So this is about power. So next let us discuss the next thing. It is power station. ಏನು ಪವರ್ ಸ್ಟೇಷನ್ ಅಂದರೆ? ಪವರ್ ಅಂದರೆ ಇಲ್ಲಿ ಎಲೆಕ್ಟ್ರಿಕಲ್ ಪವರ್ ಅಂತ. ಸ್ಟೇಷನ್ ಅಂದರೆ ಎಲ್ಲಿ ಎಲೆಕ್ಟ್ರಿಕಲ್ ಪವರ್ ಜನ್ರೇಟ್ ಆಗುತ್ತೋ, ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಜನ್ರೇಟ್ ಆಗುತ್ತೋ ಅದನ್ನು ಎಲೆಕ್ಟ್ರಿಕಲ್ ಪವರ್ ಅಂತ ಕರಿತೀವಿ. ಎಲ್ಲಿ ಜನ್ರೇಟ್ ಆಗುತ್ತೆ ಎಲೆಕ್ಟ್ರಿಕಲ್ ಪವರು? ಸೊ ಇಟ್ ಈಸ್ ಜನ್ರೇಟೆಡ್ ಅಟ್ ಸೋ ಮೆನಿ ವೇರ್, ತುಂಬ ಕಡೆ ಇದು ಜನ್ರೇಟ್ ಆಗುತ್ತೆ. ಅಂದರೆ ಇವಾಗ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬೇಕು ಅಂದರೆ ಪವರ್ ಎಲ್ಲಿಂದ ಸಿಗುತ್ತೆ ಅಂದರೆ, ಈಗ ನಾವು ಪವರ್ನ ಹೇಗೆ ಎಲ್ಲಿ ಜನ್ರೇಟ್ ಮಾಡ್ತೀವಿ ಅಂದರೆ ವಾಟರಿಂದ, ಹೈಡ್ರೋ ಪವರನ್ನು ಜನ್ರೇಟ್ ಮಾಡ್ತೀವಿ. ಅಂದರೆ ಎಲ್ಲಿ ಜಲಪಾತಗಳಿದ್ದಾವೆ,
ಫಾಲ್ಸ್ ಇದಾವಲ್ವಾ, ಅಲ್ಲಿ ಟರ್ಬೈನ್ಸ್ ಯೂಸ್ ಮಾಡ್ಕೊಂಡು ನಾವು ಎಲೆಕ್ಟ್ರಿಕ್ ಪವರನ್ನು ಜನ್ರೇಟ್ ಮಾಡ್ತೀವಿ. ಅಥವಾ ನಿಮಗೆ ಗೊತ್ತಿದೆ, ನವೇ ಡೇಸ್ ಪಾವಗಡ ಈಸ್ ದ ವೆರಿ ಸೋಲಾರ್ ಪವರ್ ಪ್ಲ್ಯಾಂಟ್, ಬಿಗ್ ಸೋಲಾರ್ ಪವರ್ ಪ್ಲ್ಯಾಂಟು ಇರುವಂಥದ್ರಲ್ಲಿ ಏಷ್ಯಾದಲ್ಲೇ ನಂಬರ್ 1. ಡು ಯು ನೋ ದಟ್ ಒನ್? ಪಾವಗಡ ಈಸ್ ನಂಬರ್ 1 ಇನ್ ಏಷ್ಯಾ ಟು ಹ್ಯಾವ್ ಎ ಬಿಗ್ ಪವರ್ ಪ್ಲ್ಯಾಂಟ್. ಎಂಥ ಪವರ್ ಪ್ಲ್ಯಾಂಟು? ಸೋಲಾರ್ ಪವರ್ ಪ್ಲ್ಯಾಂಟ್. ಓಕೆ, ಅಲ್ಲಿ ಸುಮಾರು 12,000 ಎಕರ್ಸಲ್ಲಿ ಪವರ್ ಪ್ಲ್ಯಾಂಟನ್ನು, ಸೋಲಾರ್ ಪ್ಯಾನಲ್ಸನ್ನು ಹಾಕಿ ಅಲ್ಲಿ ಪವರನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಪ್ರೊಡ್ಯೂಸ್ ಆಗೋವಂಥ ಪವರ್ ಎಲ್ಲಿಗೆ ಬರಬೇಕು? ಎಂಟೈರ್ ಕರ್ನಾಟಕಗೆ ಬರಬೇಕು ಅಲ್ವಾ? ಸೊ ಅದು ಪವರ್ ಸ್ಟೇಷನ್. ಎಲ್ಲಿ ಜನ್ರೇಟ್ ಆಗುತ್ತೋ ಅದು ಪವರ್ ಸ್ಟೇಷನ್. ಅಲ್ಲಿಂದ ಬೇರೆ ಬೇರೆ ಕಡೆಗೆ ಎಲ್ಲಿ ಯೂಸ್ ಆಗುತ್ತೋ ಅಲ್ಲಿಗೆಲ್ಲ ಈ ಪವರನ್ನು ಸಪ್ಲೈ ಮಾಡಬೇಕು. ಹೇಗೆ ಸಪ್ಲೈ ಮಾಡೋದು? ವಿ ಆರ್ ಗೋಯಿಂಗ್ ಟು ಯೂಸ್ ವೈರ್ಸ್. ನೀವು ಪೋಲ್ಸ್ ನೋಡಿದಿರಲ್ವ, ಎಲೆಕ್ಟ್ರಿಕ್ ಪೋಲ್ಸ್. ಎಲೆಕ್ಟ್ರಿಕ್ ಪೋಲ್ಸ್ ಮೇಲೆ ವೈರ್ಸ್ ಇರುತ್ತಲ್ವ, ಕಂಡಕ್ಟಿಂಗ್ ವೈರ್ಸ್, ಅಲ್ಯೂಮಿನಿಯಂ, ಸ್ಟೀಲ್ ವೈರ್ಸ್ ಇರುತ್ತಲ್ಲಿ. ಆ ವೈರ್ ಮುಖಾಂತರ ಕರೆಂಟನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಎಲ್ಲ ಊರುಗಳಲ್ಲೂ ಇದಾವಲ್ವ ಎಲೆಕ್ಟ್ರಿಕ್ ಪವರ್ ಲೈನ್ಸ್, ಕರೆಂಟ್ ಕಂಬಗಳಿದ್ದಾವೆ, ಅದರಲ್ಲಿ ವಯರ್ ಇದೆ ಅಲ್ವಾ, ಅದ್ರ ಮುಖಾಂತರ ಎಲ್ಲೆಲ್ಲಿಂದನೂ ಪವರ್ ಬರ್ತಾ ಇರುತ್ತೆ. ಅಂದರೆ ಪವರ್ ಸ್ಟೇಷನ್ಸ್, ಪವರ್ ಎಲ್ಲಿ ಜನ್ರೇಟ್ ಆಗುತ್ತೋ ಅಲ್ಲಿಂದ ಬರ್ತಾ ಇರುತ್ತೆ. ಸಪೋಸ್ ದಿಸ್ ಈಸ್ ದ ಡಿವೈಸ್. ಎಲ್ಲಿ ಪಾವಗಡದಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾ ಇದೆ, ನಿಮ್ಮ ಊರಲ್ಲಿ ನಿಮ್ಮ ಡಿವೈಸ್ಗೆ ಅಲ್ಲಿಂದ ಎಲೆಕ್ಟ್ರಿಕ್ ಕರೆಂಟನ್ನು ತಗೊಬೇಕು. ಫಾರ್ ಎಕ್ಸಾಂಪಲ್ ಇವರ್ ಟಿ ವಿ ಇರ್ಬೋದು ಅಥವಾ ಇವರ್ ಫ್ಯಾನ್, ಆ ಥರದಕ್ಕೆ ಎಲೆಕ್ಟ್ರಿಕ್ ಪವರ್ ಬೇಕು. ಏನು ಮಾಡ್ತೀರಾ? ಯು ಆರ್ ಗೋಯಿಂಗ್ ಟು ಕನೆಕ್ಟ್ ದಿಸ್ ಡಿವೈಸ್ ಟು ದಿಸ್ ಪವರ್ ಸ್ಟೇಷನ್ ಲೈಕ್ ದಿಸ್. ಅಫ್ಕೋರ್ಸ್ ಡೈರೆಕ್ಟಾಗಿ ಕನೆಕ್ಟ್ ಮಾಡಲ್ಲ, ಅಲ್ಲಿ ಟ್ರಾನ್ಸ್ಫಾರ್ಮರ್ಸನ್ನೆಲ್ಲ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ನಾವು ಲುಕ್ ಏರ್ ಪವರ್ ಸ್ಟೇಷನಿಂದ ಈ ವೈರನ್ನು ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ. ನಿಮ್ಮ ಆ ಡಿವೈಸ್ ಮುಖಾಂತರ ಎಲೆಕ್ಟ್ರಿಕ್ ಕರೆಂಟು ಪಾಸ್ ಆಗುತ್ತೆ. ಡಿವೈಸ್ ಅಂದರೆ ಯಾವುದಕ್ಕೆ ಕರೆಂಟ್ ಬೇಕಾಗಿದೆಯೋ ಅದು. ಓಕೆ, ನಿಮ್ಮ ಹೀಟರ್ ಇರ್ಬೋದು, ಓಕೆ, ಫ್ಯಾನ್ ಇರ್ಬೋದು, ಎಲೆಕ್ಟ್ರಿಕ್ ಬಲ್ಬ್ ಇರ್ಬೋದು, ಆ ಥರ. ಓಕೆ, ಸೊ ಇದು ವೈರ್. ಲುಕ್ ಏರ್, ಈ ವೈರ್ಗೆ ರೆಸಿಸ್ಟೆನ್ಸ್ ಇರುತ್ತೆ. ನೀವು ಯಾವುದೇ ವೈರ್ ಯೂಸ್ ಮಾಡಿದ್ರೂ ಅದಕ್ಕೆ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಈವನ್ ಕಾಪರ್ ವೈರ್ ಆದರೂ ಯೂಸ್ ಮಾಡಿ, ಅಲ್ಯೂಮಿನಿಯಮ್ ಆದರೂ ಯೂಸ್ ಮಾಡಿರಿ, ಸ್ಮಾಲ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಇವಾಗ ನಿಮಗೆ ಪಾವಗಡ ನಿಮ್ಮ ಊರಿಗೆ ಎಷ್ಟು ಕಿಲೋಮೀಟ್ರ್ ಇದೆ? ಮೇ ಬಿ ಇಟ್ ಈಸ್ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್. ಅಷ್ಟು ಉದ್ದ ವೈರ್ ಬೇಕು. ಒಂದೊಂದು ಸೆಂಟಿಮೀಟ್ರಿಗೂ ರೆಸಿಸ್ಟೆನ್ಸ್ ಇರುತ್ತೆ, ಅಥವಾ ಒಂದೊಂದು ಮೀಟ್ರಿಗೂ ರೆಸಿಸ್ಟೆನ್ಸ್ ಇರುತ್ತೆ. ಸಮ್ ಕಿಲೋಮೀಟರ್ಸ್ ಅಷ್ಟು ವೈರ್ ಇದ್ದರೆ ಅದಕ್ಕೆ ಎಷ್ಟು ರೆಸಿಸ್ಟೆನ್ಸ್ ಇರುತ್ತೆ? ಕನ್ಸಿಡರಬಲ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಇರುತ್ತೆ. ಆ ರೆಸಿಸ್ಟೆನ್ಸ್ ಇರೋದ್ರಿಂದ ಈ ಕರೆಂಟು ಈ ಪವರಲ್ಲಿ, ಈ ವಯರಲ್ಲಿ ಫ್ಲೋ ಆಗುವಾಗ, ಲೈಕ್ ದಿಸ್ ಫ್ಲೋ ಆಗುವಾಗ ಏನಾಗುತ್ತೆ ಅಂದರೆ, ಒಂದಷ್ಟು ಎಲೆಕ್ಟ್ರಿಕಲ್ ಎನರ್ಜಿ ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಈ ಥರ ಬಂದು ಲೈಕ್ ದಿಸ್ ಇಟ್ ಫ್ಲೋಸ್. ಓಕೆ, ಸೊ ಈ ಥರ ವೈರಲ್ ಫ್ಲೋ ಆಗುವಾಗ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಹೀಟ್ ಎನರ್ಜಿ ಆಗಿ ಡಿಸಿಪೇಟ್ ಆಗುತ್ತೆ ಅಂದರೆ ವೇಸ್ಟ್ ಆಗುತ್ತೆ. ಓಕೆ, ಯಾಕೆಂದರೆ ರೆಸಿಸ್ಟೆನ್ಸ್ ಇರೋದ್ರಿಂದ. ರೆಸಿಸ್ಟೆನ್ಸ್ ಇರಲಿಲ್ಲ ಅಂತಿದ್ರೆ ವೇಸ್ಟ್ ಆಗ್ತಾ ಇರಲಿಲ್ಲ. ಯಾಕೆ? ರೆಸಿಸ್ಟೆನ್ಸ್ ಏನು ಮಾಡುತ್ತೆ? ಅಪೋಸಿಷನನ್ನು ಆಫರ್ ಮಾಡೋದ್ರಿಂದ ಅದಕ್ಕೆ ಎಗನೆಸ್ಟಾಗಿ ಕರೆಂಟ್ ಹೋಗಬೇಕು ಅಂದರೆ ಒಂದಷ್ಟು ಚಾರ್ಜ್ಡ್ ಪಾರ್ಟಿಕಲ್ಸ್ ಒಂದಷ್ಟು ಎನರ್ಜಿನ ಕಳ್ಕೊಳ್ಳುತ್ತೆ. ಓಕೆ, ಸೊ ನಾವು ಲುಕ್ ಏರ್ RC, ರೆಸಿಸ್ಟೆನ್ಸ್ ಆಫ್ ದ ವೈರ್ನ ರೆಸಿಸ್ಟೆನ್ಸು. ಪವರ್ ಡಿಸಿಪೇಟೆಡ್ ಇನ್ ದ ವೈರ್. ಈ ವೈರಲ್ಲಿ ಎಷ್ಟು ಪವರು ಡಿಸಿಪೇಟ್ ಆಗುತ್ತೆ, ಖರ್ಚಾಗುತ್ತೆ, ಓಕೆ, ವೇಸ್ಟ್ ಆಗುತ್ತೆ, ಅದನ್ನು ಕಂಡುಹಿಡಿಯೋದು ಹೇಗೆ? ಸೊ ಲುಕ್ ಏರ್, ವಿ ನೋ ಪವರ್ ಈಸ್ ಈಕ್ವಲ್ ಟು I²R. ಆಲ್ರೆಡಿ ಈ ಫಾರ್ಮ್ಲನ ಡೆರೈವ್ ಮಾಡಿದ್ವಲ್ವಾ? I²R ಅಂದರೆ ಇಲ್ಲೇನು ಕರೆಂಟ್ ಪಾಸ್ ಆಗ್ತಾ ಇದೆ ಅದು ಇಂಟು ಈ ವೈರ್ಗೆ ಏನು ರೆಸಿಸ್ಟೆನ್ಸ್ ಇದೆ. ಲುಕ್ ಏರ್, I² × R, ದಟ್ ಗಿವ್ಸ್ ಪವರ್. ದಿಸ್ ಈಸ್ ದ ಪವರ್ ಕನ್ಸಂಪ್ಷನ್ ಅಥವಾ ಪವರ್ ಡಿಸಿಪೇಟೆಡ್. ಇಷ್ಟು ಪವರ್ ಲಾಸ್ ಆಗಿಬಿಡುತ್ತೆ ವೈರಲ್ಲಿ. ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಇಷ್ಟು ವೇಸ್ಟ್ ಆಗುತ್ತೆ ಹೀಟಾಗಿ. ಸೊ ಈಗ ಪವರ್ ರಿಕ್ವೈರ್ಡ್ ಬೈ ದ ಡಿವೈಸ್, ಇದಕ್ಕೆ ಎಷ್ಟು ಪವರ್ ಬೇಕು? ಪವರ್ ಅಂದರೆ ಎನರ್ಜಿ ಪರ್ ಸೆಕೆಂಡ್ಗೂ ಇದಕ್ಕೆ ಎಷ್ಟು ಎನರ್ಜಿ ಬೇಕು? ದಟ್ ಈಸ್ ಗಿವನ್ ಬೈ V × I. ಅಂದರೆ ಈ ಡಿವೈಸ್ದು ರನ್ ಆಗಬೇಕು ಅಂದರೆ ಎಷ್ಟು ವೋಲ್ಟೇಜ್ ಇರಬೇಕು ಇದಕ್ಕೆ? ಫಾರ್ ಎಕ್ಸಾಂಪಲ್ಲು
ನಿಮ್ಮ ಮೊಬೈಲ್ ಚಾರ್ಜ್ ಆಗಬೇಕು ಅಂದರೆ ಆ ಚಾರ್ಜರ್ಗೆ ಎಷ್ಟು ವೋಲ್ಟೇಜ್ ಇರಬೇಕು? 4 ವೋಲ್ಟ್ಸ್ ಅಥವಾ 5 ವೋಲ್ಟ್ಸ್, 4.5 ವೋಲ್ಟ್ಸ್ ಇರಬೇಕು, ಅಥವಾ 9 ವೋಲ್ಟ್ಸ್ ತನಕ ಇರಬೇಕು. ಓಕೆ, ಫಾಸ್ಟ್ ಚಾರ್ಜ್ ಆಗ್ತದಲ್ಲ ಅದಕ್ಕೆ 9 ವೋಲ್ಟ್ಸ್. 9 ವೋಲ್ಟ್ಸಲ್ಲಿ 9 ವೋಲ್ಟ್ಸ್ ಇದ್ದರೆ ಅದು ಚಾರ್ಜ್ ಆಗುತ್ತೆ. ಸೊ ಈ ಥರ ಇದಕ್ಕೆ ಬೇಕಾಗಿರೋವಂಥ ವೋಲ್ಟೇಜ್ ವಿ, ಅದ್ರ ಮುಖಾಂತರ ಪಾಸ್ ಆಗುವಂಥ ಕರೆಂಟ್ ಐ, ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಪವರ್ ಬರುತ್ತೆ. ಇದೇನು ಕೊಡುತ್ತೆ ಪವರ್ ಅನ್ನೋದು ಅಂದರೆ, ಈ ಡಿವೈಸ್ಗೆ ಸೆಕೆಂಡ್ಗೂ ಎಷ್ಟು ಎನರ್ಜಿ ಬೇಕು. ಪವರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎನರ್ಜಿ ಪರ್ ಸೆಕೆಂಡ್, ರೇಟ್ ಆಫ್ ಸೆಕೆಂಡ್ಗೂ ಬೇಕಾಗುವಂಥ ಎನರ್ಜಿ. ಓಕೆ, ಎಷ್ಟು ಎನರ್ಜಿ ಬೇಕು? ಇಷ್ಟು ವಿ ಇಂಟು ಐ ಅಷ್ಟು ಎನರ್ಜಿ ಬೇಕು. ಇವಾಗ ಇಲ್ಲಿ ಎಷ್ಟು ಖರ್ಚಾಗ್ತಾ ಇದೆ ವೈರಲ್ಲಿ? ಲುಕೇರ್ ಪಿ ಸಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಸಿ, ಇಷ್ಟು ಎನರ್ಜಿ ಖರ್ಚಾಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ಲು ನಿಮ್ಮ ಹೊಲದಲ್ಲಿ ಅಥವಾ ತೋಟದಲ್ಲಿ ನೀವು ಯಾವುದೋ ಒಂದು ಪ್ಲ್ಯಾಂಟ್ಗೋ ಅಥವಾ ಸಮ್ ಟ್ರೀಗೋ ನೀವು ನೀರನ್ನು ಹಾಯಿಸ್ತಿರಲ್ವಾ, ಯು ಅಲೋ ವಾಟರ್ ಟು ಫ್ಲೋ ಟು ದ ಪ್ಲ್ಯಾಂಟ್, ಅದು ಏನರಲ್ಲಿ ಹೋಗುತ್ತೆ? ಒಂದು ಚಾನಲಲ್ಲಿ ಹೋಗುತ್ತೆ ಅಲ್ವಾ. ಸೊ ಅದು ಹರ್ಕೊಂಡು ಹೋಗುವಾಗ, ವಾಟ್ರ್ ಹರ್ಕೊಂಡು ಹೋಗುವಾಗ ಆ ಮಣ್ಣಲ್ಲೇ ಎಷ್ಟೊಂದು ವಾಟ್ರ್ ವೇಸ್ಟ್ ಆಗುತ್ತಲ್ವ. ಸೊ ಫೈನಲ್ಲಾಗಿ ಪ್ಲ್ಯಾಂಟನ್ನು ಎಷ್ಟು ರೀಚ್ ಆಗುತ್ತೆ, ಎಷ್ಟು ವಾಟರ್ ರೀಚ್ ಆಗುತ್ತೆ? ಸಮ್ ಅಮೌಂಟ್ ಆಫ್ ವಾಟರ್ ವಿಲ್ ಬಿ ರೀಚ್ಡ್, ಇಸ್ಂಟ್ ಇಟ್? ಸಮ್ ರಿಮೈನಿಂಗ್ ಅಮೌಂಟ್ ಈಸ್ ವೇಸ್ಟೆಡ್ ಇನ್ ದ ಮಡ್ ಆರ್ ಚಾನಲ್, ಇಸ್ಂಟ್ ಇಟ್? ಆ ಥರ ಈ ರೆಸಿಸ್ಟೆನ್ಸಲ್ಲೇ ಒಂದಷ್ಟು ಎನರ್ಜಿ ವೇಸ್ಟ್ ಆಗುತ್ತೆ. ಎಷ್ಟು? ಇಷ್ಟು ಐ ಸ್ಕ್ವೇರ್ ಆರ್ ಸಿ ಅಂತ. ನಮಗೆ ಬೇಕಾಗಿರೋದು ಎಷ್ಟು? ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ. ಸೊ ಇಷ್ಟು ಎನರ್ಜಿ ಸೆಕೆಂಡ್ಗೂ ಇಷ್ಟು ಎಲೆಕ್ಟ್ರಿಕಲ್ ಎನರ್ಜಿ ಬೇಕು ಅಂದರೆ ಈ ಪವರ್ ಸ್ಟೇಷನ್ನು ಎಷ್ಟು ಎನರ್ಜಿನ ಕಳಿಸ್ಬೇಕಾಗುತ್ತೆ? ಹೌ ಮಚ್ ಎನರ್ಜಿ ಇಟ್ ಹ್ಯಾಸ್ ಟು ಜನರೇಟ್, ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ? ಲುಕ್ ಹಿಯರ್, ವೇಸ್ಟ್ ಆಗೋದಕ್ಕೆ ಇಷ್ಟು ಎನರ್ಜಿ ಬೇಕು, ಇಲ್ಲಿ ಯೂಸ್ ಆಗೋದಕ್ಕೆ ಇಷ್ಟು ಎನರ್ಜಿ ಬೇಕು ಅಲ್ವಾ. ಸೊ ಎಲ್ಲೇ ಆಗಲಿ ವೇಸ್ಟ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಇವಾಗ ನೀವು ಊಟ ಮಾಡ್ತೀರಾ, ಎಲ್ಲ ನಿಮ್ಗೆ ಯೂಸ್ ಆಗುತ್ತಾ? ಆಹಾರ ನೀವು ತಿಂದಿದ್ದೆಲ್ಲ ನಿಮ್ಮ ಬಾಡಿಗೆ ಯೂಸ್ ಆಗುತ್ತಾ? ಸಮಥಿಂಗ್ ಯು ವಿಲ್ ಗೋ ಅಲ್ವಾ ವೇಸ್ಟ್ ಆಗಿ. ಲೈಕ್ ದಟ್ ಪವರ್ ಆಲ್ಸೋ ಗೋ ವೇಸ್ಟ್. ಹಾಗಾಗಿ ಎಷ್ಟು ಸಪ್ಲೈ ಮಾಡಬೇಕು ಇದಕ್ಕೆ ಅಂದರೆ ದಿಸ್ ಪ್ಲಸ್ ದಿಸ್ ಸಪ್ಲೈ ಮಾಡಬೇಕಾಗುತ್ತೆ. ಸೊ ನಾವು ವಿನೋ ಐ ಈಸ್ ಈಕ್ವಲ್ ಟು, ಇದ್ರ ಪ್ರಕಾರ ಐ ಇದೆಯಲ್ವಾ, ಐ ಈಸ್ ಈಕ್ವಲ್ ಟು ಪಿ ಬೈ ವಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಇಲ್ಲೇನಿದೆ? ಕರೆಂಟ್ ಇದೆ ಅಲ್ವಾ. ಇವಾಗ ಕರೆಂಟ್ ಹೇಗೆ ಅಂದರೆ, ಈ ವೈರಲ್ಲಿ ಎಷ್ಟು ಕರೆಂಟ್ ಹರಿತಾ ಇರುತ್ತೋ ಈ ಡಿವೈಸಲ್ಲೂ ಅಷ್ಟೇ ಕರೆಂಟ್ ಹರಿತಾ ಇರುತ್ತೆ. ಓಕೆ, ಕರೆಂಟ್ ಈಸ್ ಕಾಮನ್. ಸೊ ನಾವು ಸಬ್ಸ್ಟಿಟ್ಯೂಟ್ ಫಾರ್ ದಿಸ್ ಐ, ಈ ಐಯನ್ನು ಈ ಐ ಇಲ್ಲಿ ಐ ಇದೆಯಲ್ವಾ, ಅದಕ್ಕೆ ಬದಲಾಗಿ ಪಿ ಬೈ ವಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಲುಕ್ ಹಿಯರ್, ಇನ್ ದ ಪ್ಲೇಸ್ ಆಫ್ ಐ ಪಿ ಬೈ ವಿ, ಸ್ಕ್ವೇರ್ ಇದೆ ಇಲ್ಲಿ, ದೇರ್ ಫಾರ್ ಇಟ್ ಈಸ್ ಸ್ಕ್ವೇರ್ ಆರ್ ಸಿ, ಇಸ್ಂಟ್ ಇಟ್? ಸೊ ಪಿ ಸ್ಕ್ವೇರ್ ವಿ ಸ್ಕ್ವೇರ್ ಆಗುತ್ತೆ ಇದು, ಪಿ ಸ್ಕ್ವೇರ್ ಡಿವೈಡೆಡ್ ಬೈ ವಿ ಸ್ಕ್ವೇರ್, ಪಿ ಸ್ಕ್ವೇರ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಸೊ ದಿಸ್ ಈಸ್ ದ ಪವರ್ ವೇಸ್ಟೆಡ್ ಇನ್ ಇಟ್. ಇಷ್ಟು ಪವರು ಇಲ್ಲಿ ವೇಸ್ಟ್ ಆಗುತ್ತೆ. ನಮಗೆ ಬೇಕಾಗಿರೋ ಪವರು ಪಿ. ಇಲ್ಲಿ ನಮಗೆ ಈ ಡಿವೈಸ್ಗೆ ಬೇಕಾಗಿರೋ ಪವರು ದಿಸ್, ಲುಕ್ ಹಿಯರ್, ಇಲ್ಲಿಗೆ ಬೇಕಾಗಿರೋದು ಈ ಪಿ. ಬಟ್ ಈ ವೈರಲ್ಲಿ ವೇಸ್ಟ್ ಆಗುವಂಥ ಪವರು ಇಷ್ಟು. ಓಕೆ, ಎಂಟೈರ್ ವೈರಲ್ಲಿ ಈ ಥರ ವೇಸ್ಟ್ ಆಗುತ್ತೆ. ಓಕೆ, ಸೊ ನಾವು ದಿಸ್ ಈಸ್ ದ ರಿಕ್ವೈರ್ಡ್ ಪವರ್. ಪಿ ಅನ್ನೋದು ರಿಕ್ವೈರ್ಡ್ ಪವರು, ಪಿ ಸಿ ಅನ್ನೋದು ವೇಸ್ಟ್ ಆಗ್ತಾ ಇರುವಂಥ ಪವರು. ಇಷ್ಟು ಪವರ್ ಬೇಕು ಅಂದರೆ ಇಷ್ಟು ಪವರ್ ವೇಸ್ಟ್ ಆಗುತ್ತೆ. ಸೊ ದಿಸ್ ಈಸ್ ದ ಪವರ್ ಡಿಸಿಪೇಟೆಡ್. ದಿಸ್ ಒನ್ ದಿ ಕರೆಂಟ್ ಕಂಡಕ್ಟಿಂಗ್ ವೈರಲ್ಲಿ ಡಿಸಿಪೇಟ್ ಆಗುವಂಥದ್ದು ದಿಸ್ ಪವರ್. ಓಕೆ, ಸೊ ನಾವು ದೇರ್ ಫಾರ್ ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಿ ಸ್ಕ್ವೇರ್. ಎಷ್ಟು ಪವರ್ ಡಿಸಿಪೇಟ್ ಆಗುತ್ತೆ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಿ ಸ್ಕ್ವೇರ್. ಇಲ್ಲಿ ಇದಕ್ಕೆ ಎಷ್ಟು ಪವರ್ ಬೇಕು ಅನ್ನೋದು ಕಾನ್ಸ್ಟೆಂಟು, ರೆಸಿಸ್ಟೆನ್ಸ್ ಆಫ್ ದ ವೈರ್ ಕಾನ್ಸ್ಟೆಂಟು. ಇವೆರಡು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಈ ವೋಲ್ಟೇಜ್ ಇದೆಯಲ್ವಾ, ವೋಲ್ಟೇಜ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪವರ್ ಡಿಸಿಪೇಷನ್. ಅಂದರೆ ಏನಿದ್ರ ಅರ್ಥ? ಸಪೋಸ್ ನಾವಿಲ್ಲಿ ಕರೆಂಟನ್ನು ಸಪ್ಲೈ ಮಾಡ್ತೀವಿ. ಕರೆಂಟನ್ನು ಸಪ್ಲೈ ಮಾಡುವಾಗ ಅಂದರೆ ಕರೆಂಟ್ ಫ್ಲೋ ಆಗುವಾಗ ಹೈ ವೋಲ್ಟೇಜಲ್ಲೂ ಫ್ಲೋ ಆಗ್ಬೋದು, ಲೋ ವೋಲ್ಟೇಜಲ್ಲೂ ಫ್ಲೋ ಆಗ್ಬೋದು. ಓಕೆ, ಹೈ ವೋಲ್ಟೇಜ್ ಇದಕ್ಕೆ ಹೈ ವೋಲ್ಟೇಜಲ್ಲೂ ಇದಕ್ಕೆ ಕರೆಂಟನ್ನು ಸಪ್ಲೈ ಮಾಡ್ಬೋದು, ಲೋ ವೋಲ್ಟೇಜಲ್ಲೂ ಕರೆಂಟನ್ನು ಸಪ್ಲೈ ಮಾಡ್ಬೋದು. ಸೊ ನಾವೇನಾದರೂ ಲುಕ್ ಹಿಯರ್, ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ. ಹೈ ವೋಲ್ಟೇಜಲ್ಲಿ ಸಪ್ಲೈ ಮಾಡ್ದಂಗೆಲ್ಲ ಪವರ್ ಕಡಿಮೆ ಆಗುತ್ತೆ, ಪವರ್ ಲಾಸ್ ಕಡಿಮೆ ಆಗುತ್ತೆ. ಲೋ ವೋಲ್ಟೇಜಲ್ಲಿ ಏನಾದರೂ ಸಪ್ಲೈ ಮಾಡಿದ್ರೆ ಇನ್ವರ್ಸ್ಲಿ ಅಲ್ವಾ, ಇದು ಕಮ್ಮಿ ಆದರೆ ಇದು ಜಾಸ್ತಿ ಆಗುತ್ತೆ ತಾನೆ. ಫಾರ್ ಎಕ್ಸಾಂಪಲ್ಲು ಇದು 2 ಇಟ್ಕೊಳ್ಳೋಣ. 2 ಅಂದರೆ 1/2 ಅಂದರೆ ಆಫ್ ಅಲ್ವಾ. ಇದು 4 ಇಟ್ಕೊಂಡ್ರೆ ಇದನ್ನು ಜಾಸ್ತಿ ಮಾಡೋಣ. 4 ಅಂದರೆ ಏನಾಗುತ್ತೆ?
1/4 ಅಂದರೆ ಕಾಲು ಭಾಗ ಅಲ್ವಾ, ಅರ್ಧಕ್ಕಿಂತ ಕಾಲು ಭಾಗ. ಅಂದರೆ ಇದು 2 ಇದ್ದಾಗ ಇದು ಆಫ್ ಆಗುತ್ತೆ, ಇದು 4 ಇದ್ದಾಗ ಇದು ಕಾಲು ಭಾಗ ಆಗುತ್ತೆ. ಅಂದರೆ ಇದ್ರ ವ್ಯಾಲ್ಯೂ ಜಾಸ್ತಿ ಆದರೆ ಪಿ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದರೆ ನಮಗೆ ಪವರ್ ಲಾಸ್ ಕಡಿಮೆ ಆಗಬೇಕು ಅಂದರೆ ಕರೆಂಟ್ ಹ್ಯಾಸ್ ಟು ಬಿ ಸಪ್ಲೈಡ್ ಅಟ್ ಲೋ ವೋಲ್ಟೇಜ್. ಲೋ ವೋಲ್ಟೇಜಲ್ಲಿ ನಾವು ಪವರನ್ನು ಸಪ್ಲೈ ಮಾಡಬೇಕಾಗತ್ತೆ. ಓಕೆ, ಸಾರಿ, ಹೈ ವೋಲ್ಟೇಜ್. ಲೋ ವೋಲ್ಟೇಜಲ್ಲಿ ಸಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಜಾಸ್ತಿ ಆಗಿಬಿಡುತ್ತೆ, ಪವರ್ ಲಾಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹೈ ವೋಲ್ಟೇಜಲ್ಲಿ ಸಪ್ಲೈ ಮಾಡಬೇಕು. ಸೊ ಅದಕ್ಕೆ ಏನಾಗಿರುತ್ತೆ ಅಂದರೆ, ಸೊ ನಿಮ್ಮ ಮನೆಗಳ ಹತ್ರ ಈ ಥರ ಯು ಮೈಟ್ ಹ್ಯಾವ್ ಸೀನ್ ದಿಸ್ ಥಿಂಗ್. ಲುಕ್ ಹಿಯರ್, ದೀಸ್ ಆರ್ ದ ಪವರ್ ಪೋಲ್ಸ್, ಎಲೆಕ್ಟ್ರಿಕ್ ಪವರ್ ಪೋಲ್ಸ್. ಲೈಟ್ ಕಂಬಗಳು ಅಂತಿರಲ್ವ, ಕರೆಂಟ್ ಕಂಬಗಳು ಅಂತಿರಲ್ಲ ಅವು. ಇದಕ್ಕೇನಿರುತ್ತೆ, ಇಲ್ಲಿ ವೈರ್ ಇರುತ್ತೆ ಅಲ್ವಾ, ಈ ಥರ. ಓಕೆ, ಲೈಕ್ ದಿಸ್. ಈ ವೈರಲ್ಲಿ ಕರೆಂಟು ಫ್ಲೋ ಆಗ್ತಾ ಇರುತ್ತೆ, ಲೈಕ್ ದಿಸ್. ಈ ಥರ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ವೈರಲ್ಲಿ. ಓಕೆ, ಸೊ ಈ ಥರ ಕರೆಂಟು ಫ್ಲೋ ಆಗುವಾಗ ಅವುಗಳಲ್ಲಿ, ಆ ವೈರುಗಳಲ್ಲಿ ಎನರ್ಜಿ ಲಾಸ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ನಾವು ಲುಕ್ ಹಿಯರ್, ಈ ನಿಮ್ಮ ವೈರಲ್ಲಿ ಏನು ಪವರ್ ಲೈನಲ್ಲಿ ಕರೆಂಟನ್ನು ಯಾವ ಥರ ಸೆಂಡ್ ಮಾಡ್ತಾ ಇರ್ತಾರೆ ಅಂದರೆ ವೆರಿ ಹೈ ವೋಲ್ಟೇಜಲ್ಲಿ ಸೆಂಡ್ ಮಾಡ್ತಾ ಇರ್ತಾರೆ. ಎಷ್ಟು ವೋಲ್ಟೇಜ್ ಇರುತ್ತೆ, 4000 ವೋಲ್ಟ್ಸ್ ಇರುತ್ತೆ, 4000 ವೋಲ್ಟ್ಸಲ್ಲಿ. ಬಟ್ ನಿಮ್ಮ ಮನೆಗೆ ಬೇಕಾಗಿರೋದು ಎಷ್ಟು, 250 ವೋಲ್ಟ್ ಅಷ್ಟೇ. 250 ಆರ್ 240 ವೋಲ್ಟ್ ಮನೆಗೆ ಬೇಕು. ಸೊ ಹೈ ವೋಲ್ಟೇಜಲ್ಲಿ ಟ್ರಾನ್ಸ್ಫರ್ ಮಾಡಿ ಅದನ್ನು ನಿಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ಅದನ್ನು ಕಡಿಮೆ ಮಾಡ್ಕೊತಾರೆ, ವೋಲ್ಟೇಜನ್ನು ಕಡಿಮೆ ಮಾಡ್ಕೊತಾರೆ. ಅಂದರೆ ಸ್ಟೆಪ್ ಡೌನನ್ನು ಮಾಡ್ಕೊತಾರೆ. ಅಫ್ಕೋರ್ಸ್ ಸ್ಟೆಪ್ ಡೌನ್ ಮಾಡ್ಕೊಳೋದು ಅಂದರೆ ಹೈ ವೋಲ್ಟೇಜ್ ಇರೋದು ಲೋ ವೋಲ್ಟೇಜ್ ಮಾಡ್ಕೊಳೋದು. ಯಾಕೆಂದರೆ ಹೈ ವೋಲ್ಟೇಜನ್ನು ಏನಾದರೂ ನೀವು ಹಂಗೆ ನಿಮ್ಮ ಮನೆಗೆ ಕನೆಕ್ಟ್ ಮಾಡಿಬಿಟ್ರೆ ನಿಮ್ಮ ಮನೇಲಿರೋವಂಥ ಟಿ ವಿ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬರ್ನ್ ಆಗಿಬಿಡುತ್ತೆ. ಓಕೆ, ಸೊ ಅದಕ್ಕೆ ಏನು ಮಾಡ್ತಾರೆ, ಈ ಪವರ್ ಸ್ಟೇಷನ್ನಿಂದ ನಿಮ್ಮ ಮನೆಗೆ ಡೈರೆಕ್ಟಾಗಿ ಕನೆಕ್ಷನ್ ಕೊಡಲ್ಲ. ಏನಕ್ಕೆ ಕೊಡ್ತಾರೆ, ನೀವು ನೋಡಿರ್ಬೋದು ನಿಮ್ಮ ಮನೆಗಳ ಹತ್ತತ್ರ ಪವರ್ ಪೋಲ್ಸ್ ಇರುತ್ತೆ, ಅಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಅಂತ ಇರುತ್ತೆ, ಗೊತ್ತಾ ನಿಮಗೆ. ಈ ಕರೆಂಟ್ ಕಂಬಕ್ಕೆ ಟ್ರಾನ್ಸ್ಫಾರ್ಮರ್ಸ್ ಅಂತ ದಪ್ಪ ದಪ್ಪದ್ದು ಫಿಕ್ಸ್ ಮಾಡಿರ್ತಾರೆ ನೋಡ್ರಿ, ಇನ್ಸ್ಟಾಲ್ ಮಾಡಿರ್ತಾರೆ. ಓಕೆ, ಟ್ರಾನ್ಸ್ಫಾರ್ಮರ್ಗೆ ಫಸ್ಟ್ ಕನೆಕ್ಷನ್ ಕೊಡ್ತಾರೆ. ಆ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ ಅಂದರೆ ಹೈ ವೋಲ್ಟೇಜಿಂದ ಲೋ ವೋಲ್ಟೇಜಾಗಿ ಕನ್ವರ್ಟ್ ಮಾಡುತ್ತೆ. ಅದಕ್ಕೆ ನಾವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಅಫ್ಕೋರ್ಸ್ ಅದ್ರ ಬಗ್ಗೆ ನಾವು ಮುಂದೆ ಓದ್ತೀವಿ. ಓಕೆ, ಸೊ ನೌ ಲುಕ್ ಹಿಯರ್. ಸೊ ಇದರಿಂದ ನಮಗೇನು ಗೊತ್ತಾಯಿತು, ಪವರ್ ಲಾಸ್ ಕಮ್ಮಿ ಆಗಬೇಕು ಅಂದರೆ ವೈರಲ್ಲಿ ಲೋ ವೋಲ್ಟೇಜಲ್ಲಿ, ಹೈ ವೋಲ್ಟೇಜಲ್ಲಿ ಪವರನ್ನು ಕಳಿಸ್ಬೇಕು. ನಿಮ್ಗೆ 1 ಮಾರ್ಕ್ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ವೆದರ್ electric power is supplied in high voltage or low voltage, which one gives low dissipation of the energy in the conducting wires. ಓಕೆ, ಆ ಥರ ಕೇಳೋವಂಥ ಚಾನ್ಸಸ್ ಇರುತ್ತೆ. ಅಂದರೆ ಈ ಪವರನ್ನು ಟ್ರಾನ್ಸ್ಮಿಟ್ ಮಾಡುವಾಗ ಹೈ ವೋಲ್ಟೇಜಲ್ಲಿ ಮಾಡಬೇಕಾ, ಲೋ ವೋಲ್ಟೇಜಲ್ಲಿ ಮಾಡಬೇಕಾ, ಡಿಸಿಪೇಷನ್ ಅಂದರೆ ವೇಸ್ಟ್ ಆಗೋದನ್ನು, ಎಲೆಕ್ಟ್ರಿಕಲ್ ಎನರ್ಜಿ ವೇಸ್ಟ್ ಆಗೋದನ್ನು ಕಡಿಮೆ ಮಾಡೋಕ್ಕೆ. ಸೊ ಅದು ಇದು. ಆ್ಯಂಡ್ ಅಫ್ಕೋರ್ಸ್ ಶೋ ದಟ್ ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಲೂ ಕೇಳ್ಬೋದು. ಆ ಥರ ಕೇಳಿದ್ರೆ ನೀವು ಈ ಥರ ದಿಸ್ ಡೆರಿವೇಷನ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಪವರ್. ಜ್ಞಾಪಕ ಇಟ್ಕೋಬೇಕು. ಈ ಫಾರ್ಮುಲಾಸ್ ತುಂಬ ಫಾರ್ಮುಲಾಸ್ ಬರುತ್ತೆ ಇಲ್ಲಿ, ಪ್ರತಿಯೊಂದು ಫಾರ್ಮುಲಾನು ಜ್ಞಾಪಕ ಇಟ್ಬೇಕು. ಡೋಂಟ್ ವರಿ, ಎಷ್ಟಾದರೂ ಫಾರ್ಮುಲಾ ಬರಲಿ, ನಿಮ್ಮ ಬ್ರೈನ್ಗೆ ಎಷ್ಟು ಕೆಪಾಸಿಟಿ ಇದೆ ಅಂದರೆ, ಎಷ್ಟಿದೆ ಕೆಪಾಸಿಟಿ? ಡೂ ಯು ನೋ ಹೌ ಮಚ್ ಕೆಪಾಸಿಟಿ ಯುವರ್ ಬ್ರೈನ್ ಹ್ಯಾಸ್? ಸೊ ಇಡೀ ಪ್ರಪಂಚದಲ್ಲಿ ಎಷ್ಟು ಕಂಪ್ಯೂಟರ್ಸ್ ಇದ್ದಾವೋ ಆ ಎಲ್ಲ ಕಂಪ್ಯೂಟರ್ಸ್ಗೂ ಏನು ಕೆಪಾಸಿಟಿ ಇದೆಯೋ ಅಷ್ಟು ಕೆಪಾಸಿಟಿ ಒಬ್ಬೊಬ್ಬರ ಬ್ರೈನ್ಗೂ ಇರುತ್ತಂತೆ. ಓಕೆ, ಸೈಂಟಿಸ್ಟ್ಗಳು ಹೇಳಿರೋದು. ಬಟ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಯೂಸ್ ಇಟ್, ದಟ್ಸ್ ಆಲ್. ನಾವು ಯೂಸ್ ಮಾಡ್ಕೊಬೇಕಷ್ಟೇ ಅದನ್ನು. ಇಂಥವು ಎಷ್ಟೇ ಫಾರ್ಮುಲಾಸ್ ಕೊಡಲಿ ಅದು ಜ್ಞಾಪಕ ಇಟ್ಕೊಳ್ಳುತ್ತೆ. ಓಕೆ, ಸೊ ಯು ಹ್ಯಾವ್ ಟು ಫೀಡ್ ಇಟ್, ದಟ್ಸ್ ಆಲ್. ಸೊ ನೌ ಲುಕ್ ಹಿಯರ್. ಸೊ power is transmitted at high voltage to reduce power loss in connecting wires. ಇವು ಕನೆಕ್ಟಿಂಗ್ ವೈರ್ಸ್ ಅಂದರೆ. ಓಕೆ, ಜ್ಞಾಪಕ ಇಟ್ಕೊಳ್ರಿ ಇದು. ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ
ನಾವು ಲೆಟ್ ಅಸ್ ಕನ್ಸಿಡರ್ ಒನ್ಸ್ ಅಗೇನ್ ದೀಸ್ ಆರ್ ದ ರೆಸಿಸ್ಟರ್ಸ್. ಅಂದರೆ ಇವೇನು ಮಾಡುತ್ತೆ ಅಂದರೆ ಕರೆಂಟ್ ಫ್ಲೋ ಆಗೋದನ್ನು ಅಪೋಸ್ ಮಾಡುತ್ತೆ. ಯಾಕೆ ಅಪೋಸ್ ಮಾಡಬೇಕು ಕರೆಂಟ್ ಫ್ಲೋ ಆಗೋದನ್ನು ಅಂದರೆ ನಮಗೆ ಸಮ್ಟೈಮ್ಸ್ ಹೈ ಕರೆಂಟ್ ಬೇಕಾಗಿರುತ್ತೆ, ಟೈಮ್ಸ್ ಲೋ ಕರೆಂಟ್ ಬೇಕಾಗಿರುತ್ತೆ. ಎಲ್ಲೆಲ್ಲಿ ಲೋ ಕರೆಂಟ್ ಬೇಕೋ ಅಲ್ಲಿ ರೆಜಿಸ್ಟರ್ಸನ್ನು ಹಾಕಿದರೆ ಅದು ಕರೆಂಟನ್ನು ಕಡಿಮೆ ಮಾಡಿಬಿಡುತ್ತೆ. ಕಡಿಮೆ ಮಾಡಿ ಆ ಇನ್ಸ್ಟ್ರೂಮೆಂಟ್ಗೆ ಕಮ್ಮಿ ಕರೆಂಟನ್ನು ಸಪ್ಲೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಲು ನಿಮ್ಮ ಮನೆಗಳಲ್ಲಿ ಏನು ಟ್ಯೂಬ್ಲೈಟ್ ಇರುತ್ತೆ ಅಥವಾ ಫ್ಯಾನ್ ಇರುತ್ತೆ, ಅದಕ್ಕೆ ಎಷ್ಟೋ ಕರೆಂಟ್ ಬೇಕಾಗಿರುತ್ತೆ. ಬಟ್ ನಿಮ್ಮ ಮೊಬೈಲ್ ಚಾರ್ಜರ್ಗೂ ಅಷ್ಟೇ ಕರೆಂಟ್ ಬೇಕಾ? ನೋ, ಅಷ್ಟು ಬೇಕಾಗಲ್ಲ, ಕಡಿಮೆ ಬೇಕಾಗುತ್ತೆ ಅಲ್ವಾ? ಸೊ ಆವಾಗ ಏನು ಮಾಡೋದು? ಕಡಿಮೆ ಕರೆಂಟ್ ಪಾಸ್ ಆಗಬೇಕು ಅಂದರೆ ಒಂದು ರೆಸಿಸ್ಟೆನ್ಸನ್ನು ಕನೆಕ್ಟ್ ಮಾಡಿದ್ರೆ ರೆಸಿಸ್ಟೆನ್ಸ್ ಮುಖಾಂತರ ಆ ಕರೆಂಟ್ ಹೋಗುವಾಗ ಈಗ 10 ಆಂಪ್ಸ್ ಇರೋದು ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದ್ರೆ ಒಂದು 2 ಆಂಪ್ಸ್ ಹೋಗ್ಬೋದು. ಓಕೆ, ಲೈಕ್ ದಟ್. ಸೊ ದೀಸ್ ಆರ್ ದ ರೆಜಿಸ್ಟರ್ಸ್. ಇದು ಏನು ಕಾಯಿಲ್ ವೈರ್ ಬೌಂಡ್ ರೆಜಿಸ್ಟರ್ ಆ್ಯಂಡ್ ಇದು ಕಾರ್ಬನ್ ರೆಜಿಸ್ಟರ್. ಇದಕ್ಕೇನು ಯಾಕೆ ಕಾರ್ಬನ್ ರೆಜಿಸ್ಟರ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಇಲ್ಲಿ ಕಲರ್ ಕೋಡ್ ಇದೆ ಅಲ್ವಾ? ಕಲರ್ ಕೋಡ್ಸ್ ಇರೋದೇನು ಕಾರ್ಬನ್ ರೆಜಿಸ್ಟರ್ ಈ ಥರ. ಈಗ ನೋಡಿರಿ, ಈ ನಾವು ಸರ್ಕ್ಯೂಟ್ ಬೋರ್ಡ್, ನಿಮ್ಮ ಎಲೆಕ್ಟ್ರಾನಿಕ್ ಡಿವೈಸಸ್ ಲೈಕ್ ಕ್ಯಾಲ್ಕುಲೇಟರ್ ಇರ್ಬೋದು, ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅವುಗಳ ಒಳಗಡೆ ಎಲ್ಲ ಎಲೆಕ್ಟ್ರಾನಿಕ್ ಬೋರ್ಡ್ ಇರುತ್ತೆ ಒಂದು. ಓಕೆ, ಆ ಎಲೆಕ್ಟ್ರಾನಿಕ್ ಬೋರ್ಡಲ್ಲಿ ಒಂದು ಸರ್ಕ್ಯೂಟ್ ಅಂತ ಬರಿತೀವಿ. ಅಂದರೆ ಅದರಲ್ಲಿ ಏನಿರುತ್ತೆ? ರೆಜಿಸ್ಟರ್ಸ್ ಇರುತ್ತೆ, ಕೆಪಾಸಿಟರ್ಸ್ ಇರುತ್ತೆ, ಡಯೋಡ್ಸ್ ಇರುತ್ತೆ, ಲೈಕ್ ಸೋ ಮೆನಿ ಥಿಂಗ್ಸ್ ವಿಲ್ ಬಿ ದೇರ್ ಆನ್ ದ ಬೋರ್ಡ್. ಸೊ ಅವನ್ನು ನಾವು ಆ ಬೋರ್ಡ್ ಮೇಲೆ ಫಿಕ್ಸ್ ಮಾಡಬೇಕು ಅಂದರೆ ಫಸ್ಟು ಇಲ್ಲಿ ರೆಜಿಸ್ಟರ್ ಫಿಕ್ಸ್ ಮಾಡಬೇಕು, ಇಲ್ಲಿ ಕೆಪಾಸಿಟರ್ ಫಿಕ್ಸ್ ಮಾಡಬೇಕು. ಸೊ ಇನ್ನೊಂದು ಕಡೆ ಸಮಥಿಂಗ್ ಎಲ್ಸ್ ವಿ ಹ್ಯಾವ್ ಟು ಫಿಕ್ಸ್. ಓಕೆ, ಡಯೋಡ್ಸನ್ನು ಫಿಕ್ಸ್ ಮಾಡಬೇಕು. ಈ ಥರ ಇರುತ್ತೆ. ಅದಕ್ಕೆ ನಾವು ಅವುಗಳನ್ನು ಸಿಂಬಲಲ್ಲಿ ತೋರಿಸಿರ್ತೀವಿ. ಫಾರ್ ಎಕ್ಸಾಂಪಲ್ಲು ದಿಸ್ ಈಸ್ ದ ಎಲೆಕ್ಟ್ರಿಕ್ ಬೋರ್ಡ್. ಓಕೆ, ಸೊ ಇದರಲ್ಲಿ ಇಲ್ಲಿ ನಾವು ಸಪೋಸ್ ಇಲ್ಲಿ ನಾವು ಒಂದು ರೆಜಿಸ್ಟರ್ ಫಿಕ್ಸ್ ಮಾಡಬೇಕು. ಸೊ ಇಲ್ಲಿ ಕೆಪಾಸಿಟರು, ಇಲ್ಲಿ ಡಯೋಡು, ಇಲ್ಲಿ ಎಲ್ಲ ಟ್ರಾನ್ಸ್ಫಾರ್ಮರು, ಈ ಥರ ನಾವು ಏನೇನು ಫಿಕ್ಸ್ ಮಾಡಬೇಕು ಅದರ ಹೆಸರುಗಳನ್ನು ಅಲ್ಲಿ ಬರೆಯೋದಿಲ್ಲ. ವಿ ಡೋಂಟ್ ರೈಟ್ ನೇಮ್ಸ್ ಆಫ್ ದ ಕಾಂಪೊನೆಂಟ್ಸ್. ಇವನ್ನ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ನೇಮ್ಸ್ ಆಫ್ ದ ಕಾಂಪೊನೆಂಟ್ಸನ್ನು ಬರೆಯಲ್ಲ, ಬಟ್ ಅದಕ್ಕೆ ಬದಲಾಗಿ ಸಿಂಬಲ್ ಯೂಸ್ ಮಾಡ್ತೀವಿ. ಓಕೆ, ವಾಟ್ ಈಸ್ ದ ಸಿಂಬಲ್? ಈಗ ಈ ರೆಜಿಸ್ಟರ್ಸ್ಗೆ ಸಿಂಬಲ್ ಏನು? ಲುಕ್ ಹಿಯರ್, ದಿಸ್ ಥಿಂಗ್, ದಿಸ್ ಈಸ್ ದ ಸಿಂಬಲ್ ಆಫ್ ರೆಜಿಸ್ಟರ್. ಓಕೆ, ಸೊ ಅದೇ ಥರ ಕೆಪಾಸಿಟರ್ಗೆ ಸಿಂಬಲ್ಲು ನಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿಂಬಲ್ ಆಫ್ ಕೆಪಾಸಿಟರ್ ಈಸ್ ಲೈಕ್ ದಿಸ್, 2 ಪ್ಯಾರಲಲ್ ಲೈನ್ಸನ್ನು ತಗೊಂಡು, ಸೊ ಈ ಥರ ಟರ್ಮಿನಲ್ಸ್ ಇದ್ದರೆ ಕೆಪಾಸಿಟರ್. ವಾಟ್ ಈಸ್ ದ ಸಿಂಬಲ್ ಆಫ್ ಬ್ಯಾಟ್ರಿ? ಬ್ಯಾಟ್ರಿನೂ ಕೆಪಾಸಿಟರ್ ಥರನೇ ಇರುತ್ತೆ, ಬಟ್ 1 ಲೈನ್ ಸ್ಮಾಲ್, 1 ಲೈನ್ ಬಿಗ್ ಇರುತ್ತೆ. ಈ ಥರ ಲೈಕ್ ದಿಸ್. ಬಿಗ್ ಇರೋದು ಪಾಸಿಟಿವು, ಸ್ಮಾಲ್ ಇರೋದು ನೆಗೆಟಿವು. ದೀಸ್ ಆರ್ ದ ಸಿಂಬಲ್ಸ್ ಆಫ್ ಕಾಂಪೊನೆಂಟ್ಸ್. ಅದೇ ಥರ ಸೊ ದಿಸ್ ಈಸ್ ದ ಸಿಂಬಲ್ ಫಾರ್ ರೆಜಿಸ್ಟರ್. ಒಂದು ಮಾರ್ಕ್ ಕೇಳ್ಬೋದು, ವಾಟ್ ಈಸ್ ದ ಸಿಂಬಲ್ ಆಫ್ ರೆಜಿಸ್ಟರ್ ಅಂತ. ವಾಟ್ ಈಸ್ ದ ಸಿಂಬಲ್ ಆಫ್ ಕೆಪಾಸಿಟರ್, ಅಥವಾ ಡ್ರಾ ದ ಸಿಂಬಲ್ ಆಫ್ ಕೆಪಾಸಿಟರ್, ಆ ಥರ ಕೇಳ್ಬೋದು ನಿಮಗೆ. ಓಕೆ, ಸೊ ಲೈಕ್ ದಿಸ್, ಇದು ಒಂದು ಸಿಂಬಲ್ ರೆಜಿಸ್ಟರ್ದು, ಆಯ್ತಲ್ವಾ? ಸೊ ನಾವು ಲುಕ್ ಹಿಯರ್, ಲೆಟ್ ಅಸ್ ಕನ್ಸಿಡರ್ 2 ರೆಜಿಸ್ಟರ್ಸ್. ಈ ಥರದವು, ಈ ಥರ ಇರೋದನ್ನು ನಾವು ಈ ಥರ ಸಿಂಬಾಲಿಕ್ಕಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ 2 ರೆಜಿಸ್ಟರ್ಸನ್ನು ಕನ್ಸಿಡರ್ ಮಾಡೋಣ. ಈ ರೆಜಿಸ್ಟರ್ಸನ್ನು ನಾವು ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಇಟ್ ಲೈಕ್ ದಿಸ್. ಓಕೆ, ಏನಾಯಿತು? ಎಂಡಿಂದ ಎಂಡ್ಗೆ ಕನೆಕ್ಟ್ ಮಾಡಿದ್ವಿ. ಈ ಥರ ಒಂದು ಎಂಡನ್ನು ಇನ್ನೊಂದು ಎಂಡ್ಗೆ, ಒಂದು ಎಂಡನ್ನು ಈ ಎಂಡನ್ನು ಇದರ ಎಂಡ್ಗೆ ಈ ಥರ ಕನೆಕ್ಟ್ ಮಾಡಿದ್ರೆ ಎಂಡ್ ಟು ಎಂಡ್ ಕನೆಕ್ಷನ್. ಇದನ್ನು ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಸೀರೀಸ್ ಕಾಂಬಿನೇಷನ್. ಸೊ ನೆಕ್ಸ್ಟ್, ಇವಾಗ ಇವೆರಡು ರೆಜಿಸ್ಟರ್ಸ್ ಇದ್ದಾವೆ, ರೆಸಿಸ್ಟರ್ಸ್. ಈ ರೆಜಿಸ್ಟರ್ಸನ್ನು ಸಪೋಸ್ ಇಲ್ಲೊಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ ನಡುವೆ ಕನೆಕ್ಟ್ ಮಾಡಿದ್ರೆ ಈ ಥರ ಲೈಕ್ ದಿಸ್. ಈ ಥರ ನಾವು ಪಾಯಿಂಟ್ ನಡುವೆ ಕನೆಕ್ಟ್ ಮಾಡಿದ್ರೆ ಇದಕ್ಕೆ ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಹಾಗಾಗಿ ರೆಜಿಸ್ಟರ್ಸ್ಗೂ ಸಹ 2 ಟೈಪ್ಸ್ ಆಫ್ ಕಾಂಬಿನೇಷನ್ಸ್ ಇದೆ. ಒನ್ ಈಸ್ ಸೀರೀಸ್ ಕಾಂಬಿನೇಷನ್, ಅನದರ್ ಒನ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಲುಕ್ ಯಾವ ಥರ ಇದ್ದಾವೆ ಅಂತ ಕಾಂಬಿನೇಷನ್ಸು. ಸೊ ನಾವು ದಿಸ್ ಈಸ್ ದ ಸೀರೀಸ್ ಕಾಂಬಿನೇಷನ್ ಆ್ಯಂಡ್ ಲುಕ್ ಹಿಯರ್, ದಿಸ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಈ ಥರ 2 ರೆಜಿಸ್ಟರ್ಸ್ನ ಅಲ್ಲ, ಎಷ್ಟು ರೆಜಿಸ್ಟರ್ಸ್ನ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು.
2 registers in series, 3 registers in series, 4, 5, 6 up to n registers. ಎಷ್ಟು ಬೇಕಾದ್ರೂ ನಮ್ಮ ರಿಕ್ವೈರ್ಮೆಂಟ್ಗೆ ಏನೇನು ಬೇಕಾಗುತ್ತೆ ಅಷ್ಟು ರೆಜಿಸ್ಟರ್ಸನ್ನು ನಾವು ಕನೆಕ್ಟ್ ಮಾಡ್ಬೋದು. ಓಕೆ, ಸೊ ನಾವು ಅದೇ ಥರ ಪ್ಯಾರಲಲ್ಲು ಕೂಡ ಲುಕ್ ಯರ್ 2 registers are said to be in series if only one of their ends is joined. ನೋಡ್ರಿ, ಒಂದು ಎಂಡನ್ನು ಇನ್ನೊಂದು ಎಂಡ್ಗೆ ಜಾಯಿನ್ ಮಾಡಿದ್ದೀವಿ. ಒನ್ ಆಫ್ ದೇರ್ ಎಂಡ್ಸ್ ಈಸ್ ಒನ್ ಆಫ್ ದೇರ್ ಎಂಡ್ಸ್. ಈ ಎರಡೂ ಎಂಡುಗಳಲ್ಲಿ ಒಂದು ಎಂಡು ಅಂತ ಒನ್ ಆಫ್ ದೇರ್ ಎಂಡ್ಸ್ ಈಸ್ ಜಾಯಿಂಡ್ ಆ ಥರ ಮಾಡೋದು. ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ಏನು ನೋಡ್ರಿ, 2 or more registers are said to be in parallel if one end of all the registers is joined together and similarly other ends joined together. ಇಲ್ಲಿ ನೋಡ್ರಿ, ಈ ರೆಜಿಸ್ಟರ್ದು ಒಂದು ಎಂಡು, ಈ ರೆಜಿಸ್ಟರ್ದು ಒಂದು ಎಂಡು, ಅವನ್ನೆಲ್ಲ ಒಂದು ಕಡೆ ಜಾಯಿನ್ ಮಾಡಿದ್ವಿ. ಸಿಮಿಲರ್ ಆಗಿ ಅದರ್ ಎಂಡ್ಸ್ ಆರ್ ಜಾಯಿಂಡ್, ಅದರ್ ಎಂಡ್ಸನ್ನು ಜಾಯಿನ್ ಮಾಡ್ತೀವಿ. ಈ ಥರ ಜಾಯಿನ್ ಮಾಡಿದ್ರೆ ಇದಕ್ಕೆ ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಸೀರೀಸ್ ಕಾಂಬಿನೇಷನ್ and this is parallel combination. Okay, so now 3 registers in series, ಇಲ್ಲಿ 2 registers in series, ಇಲ್ಲೇನಾಗಿದೆ 3, 1, 2, 3 registers. ಏನು ಮಾಡುತ್ತೆ ರೆಜಿಸ್ಟರ್ಸು? ಕರೆಂಟ್ ಫ್ಲೋ ಆಗೋದಕ್ಕೆ ಅಪೋಸ್ ಮಾಡುತ್ತೆ. ನಮ್ಗೆ ಸಮ್ಟೈಮ್ಸ್ ಅಪೋಸಿಷನ್ ಜಾಸ್ತಿ ಬೇಕಾಗುತ್ತೆ, ಸಮ್ಟೈಮ್ಸ್ ಕಡಿಮೆ ಬೇಕಾಗುತ್ತೆ. ಸೊ in order to obtain high resistance, we are going to connect these resistors in series. If you want to offer low resistance, then we are going to connect these resistors in parallel. Okay, so now let us discuss in detail about series and parallel combination. Look here, this is 3 resistors connected in parallel. How they are connected? All the end, look here, one of the ends, ಇಲ್ಲಿ ಎರಡು ಎಂಡ್ಗಳದಾವಲ್ವ, 2 ends are there, ಆ ಎರಡು ಎಂಡ್ಗಳಲ್ಲಿ ಒನ್ ಎಂಡ್, ಒನ್ ಆಫ್ ದ ಎಂಡ್ಸ್ ಆಫ್ ಆಲ್ ದ ರೆಜಿಸ್ಟರ್ಸ್ ಆರ್ ಕನೆಕ್ಟೆಡ್ ಟುಗೆದರ್ ಆ್ಯಂಡ್ ಆಲ್ ಅದರ್ ಎಂಡ್ಸ್ ಆರ್ ಕನೆಕ್ಟೆಡ್ ಟುಗೆದರ್. ದಿಸ್ ಕಾಂಬಿನೇಷನ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಅಥವಾ ಆಲ್ ರೆಜಿಸ್ಟರ್ಸ್ ಆರ್ ಕನೆಕ್ಟೆಡ್ ಬಿಟ್ವೀನ್ 2 ಕಾಮನ್ ಪಾಯಿಂಟ್ಸ್. ಇದೊಂದು ಪಾಯಿಂಟ್ ನೋಡಿರಿ, ಇದು 1, 2, 3 ಎಲ್ಲ ಎಂಡ್ಗಳಿಗೂ ಇದು ಕಾಮನ್ ಪಾಯಿಂಟ್, ಇದು ಈ 3 ಎಂಡ್ಸ್ಗೆ ಕಾಮನ್ ಪಾಯಿಂಟ್ ಅಲ್ವಾ. ಸೊ ಲೈಕ್ ದಿಸ್, if all the registers are connected between 2 points, 2 common points, then also registers are said to be in parallel. Okay, so now here 3 registers in series ಇದೆ ಅಲ್ವಾ, ಇಲ್ಲೇನು ಎಂಡ್ ಟು ಎಂಡ್ ಕನೆಕ್ಷನ್ ಇದು. ಸೊ ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್ 2 registers in series. ಸೀರೀಸಲ್ಲಿ ತಗೊಳ್ಳೋಣ. ಲುಕ್ ಹಿಯರ್, 2 registers ಸೀರೀಸಲ್ಲಿ ಇದ್ರೂ ಸಹ ಅವೆರಡೂ ಸೇರಿ ಒಂದೇ ರೆಜಿಸ್ಟರ್ ಥರ ಆ್ಯಕ್ಟ್ ಮಾಡುತ್ತೆ. 2 registers ಆ್ಯಕ್ಟ್ ಆ್ಯಸ್ ಇಫ್ ಇಟ್ ಈಸ್ ಎ ಸಿಂಗಲ್ ರೆಜಿಸ್ಟರ್ಸ್. ಓಕೆ, ನಾನು ಆಲ್ರೆಡಿ ನಿಮಗೆ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೆ. ಸಪೋಸ್ ನೀವೊಂದು ರೆಡ್ ಕಲರ್ ತಗೊಳ್ರಿ. ಓಕೆ, ಯು ಟೇಕ್ ಎ ರೆಡ್ ಕಲರ್, ಇಟ್ ಈಸ್ ಲೈಕ್ ದಿಸ್ ಈಸ್ ರೆಡ್ ಕಲರ್, ಆ್ಯಂಡ್ ಯು ಟೇಕ್ ಅನದರ್ ಯೆಲ್ಲೋ ಕಲರ್. ಓಕೆ, ದಿಸ್ ಈಸ್ ಯೆಲ್ಲೋ ಕಲರ್. ಇವಾಗ ನೀವೇನು ಮಾಡ್ತೀರಾ, ರೆಡ್ ಕಲರನ್ನು ಯೆಲ್ಲೋ ಕಲರನ್ನು ರೆಡ್ ಕಲರ್ಗೆ ಮಿಕ್ಸ್ ಮಾಡೋಣ. ಇದನ್ನು ಇಲ್ಲಿ ಮಿಕ್ಸ್ ಮಾಡೋಣ. ಲುಕ್ ಹಿಯರ್, ಸೊ ಈ ಥರ ಮಿಕ್ಸ್ ಮಾಡ್ತೀನಿ. ಇದು ಯಾವ ಥರ ಕಾಣಿಸ್ತಾ ಇದೆ, ಇಲ್ಲಿ ಮಿಕ್ಸ್ ಆಗಿದೆಯಲ್ವಾ, ಇದು ಯೆಲ್ಲೋ ಥರ ಇದೆಯಾ? ಲುಕ್ ಅಟ್ ದಿಸ್, ಇದು ಯೆಲ್ಲೋ ಥರ ಇದೆಯಾ ಅಥವಾ ಇದು ರೆಡ್ ಥರ ಇದೆಯಾ? ನೋ, ಇಟ್ ಈಸ್ ಲೈಕ್ ದಿಸ್ ಕಲರ್. ಇಲ್ಲಿ ನೋಡ್ರಿ, ಇಲ್ಲೊಂದು ಕಲರ್ ತೋರಿಸ್ತೀನಿ. ಸೊ ಈ ಥರ ಇರುತ್ತೆ ಅಲ್ವಾ. ಲುಕ್ ಹಿಯರ್, ದಿಸ್ ಈಸ್ ಲೈಕ್ ದಿಸ್ ಅಲ್ವಾ, ಇದೇ ಥರ ಇದೆಯಾ? ಇದು ಯಾವ ಕಲರ್ ಇದು? ಆರೆಂಜ್, ಇಸ್ಂಟ್ ಇಟ್? ರೆಡ್ಡು ಮತ್ತು ಯೆಲ್ಲೋ ಮಿಕ್ಸ್ ಆಗಿಬಿಟ್ರೆ ಆರೆಂಜ್ ಥರ ಕಾಣಿಸುತ್ತೆ. ಓಕೆ, ಆದರೆ ಇಲ್ಲಿ ಎರಡು ಕಲರ್ಗಳಿದ್ರೂ ಎರಡು ಕಲರ್, ಇದು ರೆಡ್ ಆ್ಯಂಡ್ ಯೆಲ್ಲೋ ಥರ ಇರಲ್ಲ, ಅದು ಇನ್ನೊಂದು ಕಲರ್ ಥರ ಕಾಣಿಸುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ರಿಸಲ್ಟೆಂಟ್ ಕಲರ್. ಓಕೆ, ಸೊ ದಿಸ್ ಒನ್ ಲುಕ್ ಹಿಯರ್, ಈ ಕಲರು ಇವೆರಡೂ ಕಲರ್ಗಳ ರಿಸಲ್ಟೆಂಟ್. ಆದರೆ ಅದೊಂದು ಸಿಂಗಲ್ ಕಲರ್, ಆರೆಂಜ್ ಕಲರ್ ಥರ ಕಾಣಿಸುತ್ತೆ. ಈ ಒಂದು 2 ಕಲರ್ಸ್ ಆರ್ ದೇರ್, ಬಟ್ ವಿ ಕೆನಾಟ್ ಸಿ ದೆಮ್ ಆ್ಯಸ್
two different colors. They can be seen as a single color. This is the resultant color of red and yellow. ಓಕೆ, ಅದೇ ಥರ ಎರಡು ರೆಜಿಸ್ಟರ್ಸ್ ಇದ್ರೂ ಕೂಡ ಅದು ಒಂದು ರೆಜಿಸ್ಟರ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಓಕೆ, ಒಂದು 2 ಓಮು ಇನ್ನೊಂದು 3 ಓಮ್ ಇದ್ದರೆ 2 + 3 5 ಓಮ್ ರೆಜಿಸ್ಟರ್ ಸಿಂಗಲ್ ರೆಜಿಸ್ಟರ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ದ ಈಕ್ವಿವೇಲೆಂಟ್ ರೆಜಿಸ್ಟರ್. ಓಕೆ, ದಿಸ್ ಈಸ್ ಈಕ್ವಿವೇಲೆಂಟ್ ರೆಜಿಸ್ಟರ್. ಸೊ ನಾವು ಲುಕ್ ಹಿಯರ್. ಸೊ ಈಗ ಈ ಎರಡು ರೆಜಿಸ್ಟರ್ಸ್ನ ಸೀರೀಸಾಗಿ ಕನೆಕ್ಟ್ ಮಾಡಿದ್ದೀವಲ್ವಾ, ಅದನ್ನು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ. ಬ್ಯಾಟ್ರಿ ಏನು ಮಾಡುತ್ತೆ? ವಾಟ್ ವಿಲ್ ದ ಬ್ಯಾಟ್ರಿ ಡೂ? ಲುಕ್ ಹಿಯರ್, ಇದು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೇಂಟೈನ್ ಮಾಡುತ್ತೆ ಬ್ಯಾಟ್ರಿ. ಓಕೆ, ಸೊ ಲುಕ್ ಹಿಯರ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಂಟೈನ್ ಆದರೆ ಕರೆಂಟ್ ಫ್ಲೋ ಆಗುತ್ತೆ. ಇದರಲ್ಲಿ ಈ ರೆಜಿಸ್ಟರ್ಸಲ್ಲಿ ಏನಾಗುತ್ತೆ? ಕರೆಂಟ್ ಫ್ಲೋ ಆಗುತ್ತೆ. ಲುಕ್ ಹಿಯರ್, ಸೀರೀಸ್ ಕಾಂಬಿನೇಷನಲ್ಲಿ ಏನಾಗುತ್ತೆ? ಈ ಕಡೆ ಪಾಸಿಟಿವ್ ಟರ್ಮಿನಲ್ಲಿಂದ ಎಲೆಕ್ಟ್ರಾನ್ಸ್ ಈ ಥರ ಬರ್ತಾ ಇದ್ದಾವೆ. ಓಕೆ, ಸೊ ಈ ಫಸ್ಟ್ ಟರ್ಮಿನಲ್ಲಿ ಎಷ್ಟು ಕರೆಂಟ್ ಇದೆಯೋ ಸೆಕೆಂಡಲ್ಲೂ ಅಷ್ಟೇ ಕರೆಂಟ್ ಇರುತ್ತೆ. ಸೀರೀಸ್ ಕಾಂಬಿನೇಷನಲ್ಲಿ ಕರೆಂಟು ಸೇಮ್ ಇರುತ್ತೆ. ಯಾಕೆಂದರೆ ಫಸ್ಟ್ ರೆಜಿಸ್ಟರಲ್ಲಿ ಎಷ್ಟು ಬರುತ್ತೋ ಅದು ಸೆಕೆಂಡ್ ರೆಜಿಸ್ಟರ್ಸ್ ಮುಖಾಂತರನೇ ಪಾಸ್ ಆಗಬೇಕು. ದೇರ್ ಇಸ್ ನೋ ಅನದರ್ ವೇ. ದೇರ್ ಫೋರ್ ಇಲ್ಲೇನು ಕರೆಂಟ್ ಇರುತ್ತೋ ಇಲ್ಲೂ ಅದೇ ಕರೆಂಟ್ ಇರುತ್ತೆ. ಓಕೆ, ಈಗ ವೋಲ್ಟೇಜ್ ಅಪ್ಲೈ ಆಗಿದೆ, ವೋಲ್ಟೇಜಿಂದ ಕರೆಂಟ್ ಬರ್ತಾ ಇದೆ. ಸೊ ಈ ವೋಲ್ಟೇಜು ಇಲ್ಲಿ ಸ್ವಲ್ಪ ಡಿವೈಡ್ ಆಗುತ್ತೆ, ಇಲ್ಲಿ ಸ್ವಲ್ಪ ಡಿವೈಡ್ ಆಗುತ್ತೆ. ಈ ಫಸ್ಟ್ ರೆಜಿಸ್ಟರ್ ಇದೆಯಲ್ವಾ, ಇಲ್ಲಿ ಡಿವೈಡ್ ಆಗುವಂಥ ವೋಲ್ಟೇಜ್ V1, ಸೆಕೆಂಡ್ ರೆಜಿಸ್ಟರ್ ಇದೆಯಲ್ವಾ, ಇಲ್ಲಿ ಡಿವೈಡ್ ಆಗೋದು V2. ಓಕೆ, ಸೊ ನಾವು ಕರೆಂಟು ಇಲ್ಲೂ IA ಫ್ಲೋ ಆಗ್ತಾ ಇದೆ, ಇಲ್ಲೂ ಸಹ IA ಫ್ಲೋ ಆಗ್ತಾ ಇದೆ. ಸೇಮ್ ಕರೆಂಟ್ ಈಸ್ ಫ್ಲೋಯಿಂಗ್. ಓಕೆ, ಸೊ ನಾವು ಯೂಸಿಂಗ್ ದಿಸ್ ಒನ್ let us obtain an expression for, okay, look here, the current is same in both the conductors. Now let resistance of this resistor be R1. ಇದಕ್ಕೆ ಎಷ್ಟು ಅಪೋಸಿಷನ್ ಇದೆ? R1 ಅಷ್ಟು ಅಪೋಸಿಷನ್ ಇದೆ, ರೆಸಿಸ್ಟೆನ್ಸ್ ಇದೆ. ಸೆಕೆಂಡ್ ಒನ್ ಇದಕ್ಕೆ ಎಷ್ಟಿದೆ? R2 ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಇಸ್ ದೇರ್. R1 ಆ್ಯಂಡ್ R2 ರೆಸಿಸ್ಟೆನ್ಸನ್ನು ನಾವು ಏನು ಮಾಡಿದ್ದೀವಿ? ಸೀರೀಸಾಗಿ ಕನೆಕ್ಟ್ ಮಾಡಿದ್ದೀವಿ ಅಲ್ವಾ? ಈ ಥರ ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ವಿ ಗೆಟ್ ಎ ಸಿಂಗಲ್ ರೆಜಿಸ್ಟರ್ ವಿಚ್ ಈಸ್ ಕಾಲ್ಡ್ ಈಕ್ವಿವೇಲೆಂಟ್ ರೆಜಿಸ್ಟರ್. ಓಕೆ, ಸೊ ನಾವು ಲುಕ್ ಹಿಯರ್, ಇಲ್ಲಿ ವಿ ಇದೆಯಲ್ವಾ ಪೊಟೆನ್ಷಿಯಲ್ ಡಿಫರೆನ್ಸು, ಇಲ್ಲಿ ಸ್ವಲ್ಪ ಡಿವೈಡ್ ಆಗುತ್ತೆ, ಇಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ, ಇಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ. ದಟ್ ವಿ ಈಸ್ ಈಕ್ವಲ್ ಟು V1 + V2. V1 ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ R1. ಓಕೆ, ಸೊ ಇಲ್ಲಿ ನಮಗೆ V1 ಇದೆಯಲ್ವಾ, ಈ R1 ಇದೆಯಲ್ವಾ, ಅಕ್ರಾಸ್ ದಿಸ್ R1 ಎಷ್ಟು ಪೊಟೆನ್ಷಿಯಲ್ ಇದೆ? V1. ಆ್ಯಂಡ್ ಅಕ್ರಾಸ್ ದಿಸ್ R2 what is the potential difference? V2. Okay, so now V is equal to V1 + V2. V2 is the potential difference across R2. Now I is current is flowing, ಎರಡರಲ್ಲೂ ಸೇಮ್ ಕರೆಂಟ್ ಹೋಗ್ತಾ ಇದೆ. ಅಕಾರ್ಡಿಂಗ್ ಟು, ಅಂಡ್ ಲುಕ್ ಹಿಯರ್, R equi ಅಂದರೆ ಈಕ್ವಿವೇಲೆಂಟ್ ರೆಸಿಸ್ಟೆನ್ಸ್ ಅಂತ. ದಿಸ್ ಈಸ್ ಈಕ್ವಿವೇಲೆಂಟ್ ರೆಸಿಸ್ಟೆನ್ಸ್. ನಾವು ಅಕಾರ್ಡಿಂಗ್ ಟು ಓಮ್ಸ್ ಲಾ V is equal to I into R ಅಲ್ವಾ? ಹಾಗಾಗಿ V1 ಪ್ಲೇಸಲ್ಲಿ IR1 ಅಂತ ತಗೊಬೋದು, V2 ಪ್ಲೇಸಲ್ಲಿ IR2 ಅಂತ ಮಾಡ್ಬೋದು ಓಮ್ಸ್ ಲಾ ಪ್ರಕಾರ. ಸೊ V1 is equal to IR1 ಆ್ಯಂಡ್ V2 is equal to I into R2. ಸೊ ಇಲ್ಲಿ V1 V2ಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ, IR1 + IR2 ಆಗುತ್ತೆ. ದೆನ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? The current I and I are common, take this I common. Look here like this, ಇಲ್ಲಿ ಏನು ಉಳ್ಕೊಳ್ಳುತ್ತೆ? R1, ಇಲ್ಲಿ R2. This I taken common here. Okay, so cross multiply this I. We know V by I. V ಅಂದರೆ ಏನು? ವೋಲ್ಟೇಜ್ ಅಕ್ರಾಸ್ ದ ಕಾಂಬಿನೇಷನ್. I ಅಂದರೆ ಏನು? ಕರೆಂಟ್ ಥ್ರೂ ದ ಕಾಂಬಿನೇಷನ್. ವೋಲ್ಟೇಜ್ ಡಿವೈಡೆಡ್ ಬೈ ಕರೆಂಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್. ದಿಸ್ ವಿ ನೋ. V by I is nothing but R. ಓಕೆ, ಸೊ ಇಲ್ಲಿ ಎಂಟೈರ್ ಕಾಂಬಿನೇಷನ್ಗೆ ವೋಲ್ಟೇಜ್ ಆಗಿರೋದ್ರಿಂದ ಇಲ್ಲಿ ಬರೋ ರೆಸಿಸ್ಟೆನ್ಸು ಈಕ್ವಿವೇಲೆಂಟ್ ರೆಸಿಸ್ಟೆನ್ಸ್, ಇವೆರಡಕ್ಕೂ ಈಕ್ವಿವೇಲೆಂಟ್. ಓಕೆ, ಆ್ಯಂಡ್ ನಾವು ದಿಸ್ V by I ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? V by I ಆಗುತ್ತೆ. V by I is equal to R equivalent. ಓಕೆ, ಇನ್ ದ ಪ್ಲೇಸ್ ಆಫ್ V by I R equivalent ಬರ್ಕೊಳ್ಳೋಣ. Therefore R equivalent is equal to R1 + R2.
ಅಂದರೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಂತ. ಇದು ಸೀರೀಸ್ ಆಗಿರೋದ್ರಿಂದ ಈ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸನ್ನು ಆರ್ ಎಸ್ ಅಂತ ತಗೊಬೋದು. ಲುಕೇರ್ ಫಾರ್ ತ್ರೀ ರೆಜಿಸ್ಟರ್ಸ್ ಏನಾದರೂ ಸೀರೀಸಲ್ಲಿದ್ದರೆ, ಇದು ಎರಡಿದೆ ರೆಜಿಸ್ಟರ್ಸು, 3 ರೆಜಿಸ್ಟರ್ಸ್ ಇದ್ದರೆ ಏನಾಗುತ್ತೆ, ಆರ್ ಈಕ್ವಲೆಂಟ್ ಇಸ್ ಇಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಓಕೆ, 2 ಇದ್ದಾಗ R1 ಪ್ಲಸ್ R2 ಇತ್ತು, 3 ಇದ್ದಾಗ R1 ಪ್ಲಸ್ R2 ಪ್ಲಸ್ R3. ಎನ್ ಇದ್ದರೆ R1 ಪ್ಲಸ್ R2 ಪ್ಲಸ್ R3 ಪ್ಲಸ್ 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 RN ಅಲ್ಲಿ ತನಕ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಡೆರಿವೇಷನ್. ಏನು ಡೆರಿವೇಷನ್ ಇದೆ, ಯಾವ ಥರ ಕೇಳ್ಬೋದು ಇದು ನಿಮಗೆ ಕ್ವಶನ್ನು. obtain an expression for equivalent resistance of two resistors connected in series. ಓಕೆ, ಸೀರೀಸ್ ಕಾಂಬಿನೇಷನ್ದು ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ಗೆ ಇದು ಡೆರಿವೇಷನ್. ತುಂಬ ಸಿಂಪಲ್ ಆಗಿದೆ, ತುಂಬ ಸಾರಿ ನಿಮಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಆ್ಯಂಡ್ ಇದರ ಮೇಲೆ ಪ್ರಾಬ್ಲಮ್ಸನ್ನು ಕೇಳ್ತಿರ್ತಾರೆ. ಓಕೆ, ತುಂಬ ಸಾರಿ CET ನೀಟು ಅಲ್ಲೆಲ್ಲ ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ಕೇಳ್ತಾ ಇರ್ತಾರೆ. ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, and next it is parallel combination of resistors. ಇವಾಗ ಡಿಸ್ಕಸ್ ಮಾಡಿದ್ದು ಯಾವುದು, ಸೀರೀಸ್ ಕಾಂಬಿನೇಷನ್. ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ಗೆ. ಸೀರೀಸ್ ಕಾಂಬಿನೇಷನಲ್ಲಿ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ಗೆ ಏನು ಬಂತು, R is equal to R1 ಪ್ಲಸ್ R2. 3 ರೆಸಿಸ್ಟರ್ಸ್ ಇದೆ, R1 ಪ್ಲಸ್ R2 ಪ್ಲಸ್ R3 ಆ ಥರ ಬಂತು, ಜ್ಞಾಪಕ ಇಟ್ಕೊಬೇಕು. ಓಕೆ, ಸೊ ಇವತ್ತಿಗೆ ಸೀರೀಸ್ಗೆ ಸ್ಟಾಪ್ ಮಾಡಿರ್ತೀನಿ. ಟುಮಾರೋ we will discuss about parallel combination. Okay, let me stop.